ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ಇನ್ನು ಸ್ಫೂರ್ತಿ ಸೇವಾ ಫೌಂಡೇಶನ್ ಟ್ರಸ್ಟ್ ಮತ್ತು ಸಾಹಿತ್ಯ ಸ್ಟುಡಿಯೋ ಸಹಯೋಗದಲ್ಲಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದಂತಹ ಜೀವನ ರತ್ನ ಐಕಾನಿಕ್ ಸ್ಟಾರ್ ಪ್ರೊಫೆಷನಲ್ 2025 ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಮೌನೇಶ್ ಜಿಕೆ ಕರಿಕೇಳಿ ಅವರಿಗೆ 2025 ಜೀವನ ರತ್ನ ಪ್ರಶಸ್ತಿ ದಿನಾಂಕ 15/7/2025 ಪ್ರದಾನ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಅತಿಥಿಯಾದಂತಹ ಚಲನಚಿತ್ರ ನಟಿ ಭವ್ಯ ಮತ್ತು ಹಾಸ್ಯ ನಟ ಸಂಗೀತಗಾರಂತಹ ಶಶಿಧರ್ ಕೋಟೆ ಅವರ ಸಮ್ಮುಖದಲ್ಲಿ ಮೌನೇಶ್ ಜಿಕೆ ಕರಿಕೇಳಿ ಅವರಿಗೆ ಜೀವನ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಈ ಚಿಕ್ಕ ವಯಸ್ಸಿನಲ್ಲಿ ಸಾಧನೆ ನೆಲೆಯಲ್ಲಿ ತಮ್ಮ ಜೀವನದ ಹಾದಿ ತುಂಬಾ ಕಷ್ಟದಿಂದ ಬಂದು ಹಲವಾರು ಮೆಟ್ಟಿಲುಗಳನ್ನು ದಾಟಿ ಬಂದಿರುವಂತಹ ಮೌನೇಶ್ ಅವರು ಈಗಿನ ಯುವ ಪ್ರತಿಭೆಗಳಿಗೆ ಮಾದರಿ. ಇನ್ನು ಯಾಕಂದ್ರೆ ವಯಸ್ಸಿನಲ್ಲಿ ಚಿಕ್ಕವರು ಆದರೂ ಕೂಡ ಅವರು ಗುಣದಲ್ಲಿ ದೊಡ್ಡವರು ಅಂತ ಮನೋಭಾವನೆ ಹೊಂದಿರುವ ತಮ್ಮದೇ ಆದ ಬರವಣಿಗೆಯಲ್ಲಿ ಹಲವಾರು ಸಾಲುಗಳನ್ನ ಮೆಟ್ಟಿಲುಗಳಾಗಿ ನಿಂತಿವೆ. ಅಂದ್ರೆ ಅವರಿಗಿರುವಂತಹ ಕಲೆ, ಜ್ಞಾನ, ಸಾಹಿತ್ಯದಲ್ಲಿ ಮಹಿಳೆಯರ ಶೋಷಣೆ ಬಗ್ಗೆ ಬರೆದಿರುವಂತಹ ಕಾದಂಬರಿ ಕಣ್ಣೀರು ಕರಗುವ ಮುನ್ನ ಈ ಪುಸ್ತಕ ಈ ಕೃತಿ ಸಮಾಜದಲ್ಲಿ ಮಹಿಳೆಯರಿಗೆ ಭದ್ರತೆ, ರಕ್ಷಣೆ ಸಿಗೋದ್ರಲ್ಲಿ ಮಾದರಿ ಆಗುತ್ತೆ ಎಂದು ತಮ್ಮ ಭಾಷಣದಲ್ಲಿ ಮಾತನಾಡಿದರು. ಇನ್ನು ಮುಂದಿನ ದಿನಮಾನಗಳಲ್ಲಿ ನಾಡ ಕಂಡ ಕವಿ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಎಂದು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಈ ಸಾಧನೆಯ ಯುವ ಮನಸ್ಸುಗಳಿಗೆ ಸ್ಫೂರ್ತಿಯಾಗಲಿ ಎಂದು ಶುಭ ಹಾರೈಸಿದರು. ಇನ್ನು ಡಾಕ್ಟರ್ ಮೂರ್ತಿ ಪತ್ರಿಕೆ ಮೂಲಕ ತಿಳಿಸಿದ್ದಾರೆ. ಇನ್ನು ಇದಾಗುತ್ತೆ ಹೊತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಪೆ ನ್ಯೂಸ್. ಸ್ಟಾರ್ ಪ್ರೊಫೆಷನಲ್ 2025 ನೀಡಿ ಗೌರವಿಸ್ತಾ ಇದ್ದೇವೆ ಮೌನೇಶ್ ಇವರಿಗೆ. ಓದು, ಸಾಹಿತ್ಯ, ಜನಪದ ಇವೆಲ್ಲದರ ಆಸುಪಾಸಿನಲ್ಲೇ ಸುಳಿತಾ ಕಲಸ್ಕೆ ಸೆಂಟರ್ನಲ್ಲಿ ಟೀಚರ್ಸ್ ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಸ್ಕಿಲ್ಸ್ ಅನ್ನ ಹೇಳ್ಕೊಡುವಂತಹ ಕೆಲಸ ಇದಾಗಿರುತ್ತೆ. ಜೊತೆಗೆ ಖಡ್ಗಕ್ಕಿಂತ ಲೇಖನಿ ಹರಿತ ಅಂತ ಹೇಳ್ತೀವಿ. ತಮ್ಮ ಬರವಣಿಗೆ ಮುಖೇನ ನಾಡು, ನುಡಿ, ಹೆತ್ತೂರಲ್ಲೂ ಕೂಡ ಬಹಳ ಅಭಿನಂದನಾ ಪೂರ್ವಕವಾಗಿ